ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತು ಪತ್ರಿಕಾ ರಂಗ ಏನಾಗಿದೆ ಅಂದರೆ ಪತ್ರವಳ್ಳಿ ರಂಗ ಆಗೋಗ್ಬಿಟ್ಟಿದೆ. ಇದು ಪ್ರತಿಯೊಬ್ಬರಿಗೂ ತಿಳಿದ ವಿಷಯ ಅಂತ ನಾವು ಹೊಂದ್ಕೊಳ್ತೇವೆ. ನೋಡಿ, ಇವತ್ತು ಪತ್ರಿಕೆ ಅಂತ ಇರೋದು ಸಮಾಜಘಾತುಕ ಶಕ್ತಿಗಳನ್ನು ಮಟ್ಟ ಹಾಕಲಿಕ್ಕೆ, ಹಂಕು ಡೊಂಕುಗಳನ್ನು ತಿದ್ದಲಿಕ್ಕೆ, ಎಲ್ಲೆಲ್ಲಿ ಅನ್ಯಾಯ ನಡೆದಿ ಅದನ್ನು ಬಯಲಿಗೆ ಎಳಿಲಿಕ್ಕೆ. ಆದರೆ ಇವತ್ತೇನಾಗಿದೆ, ಈ ರಾಜ್ಯ ಮಟ್ಟದ ಪತ್ರಿಕೆಗಳನ್ನು ಬಿಟ್ಟು ಇನ್ನು ಏನು ಲೋಕಲ್ ಪತ್ರಿಕೆಗಳು, ಆ ಜಿಲ್ಲೆಯಲ್ಲಿ ಸ್ಥಳೀಯ ಪತ್ರಿಕೆಗಳು, ದಿನಪತ್ರಿಕೆಗಳು ಏನು ಮುದ್ರಣ ಆಗ್ತಾವಿದೆ, ಈ ಪತ್ರಿಕೆಗಳ ಸಂಪಾದಕರು ಇವತ್ತು ಯಾವ ಮಟ್ಟಕ್ಕೆ ಕೇಳ್ತಿದ್ದಾರೆ ಅಂದರೆ, ಕೆಲವು ಸಂಪಾದಕರು ಬಹಳ ನಿಯತ್ತಿಂದ ಪತ್ರಿಕೆಗಳನ್ನು ಮುದ್ರಣ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಇದನ್ನೇ ಒಂದು ಜೀವನದ ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಹಲವಾರು ಇಲಾಖೆಗಳನ್ನು ನಾವು ನೋಡ್ದಂಗೆ ಭಿಕ್ಷುಕರ ಥರ ಹೋಗೋದು, ಅಧಿಕಾರಿಗಳ ಹತ್ರ ವಾಪಸ್ ಬರೋದು, ಹೋಗೋದು ಅಧಿಕಾರಿಗಳ ಹತ್ರ ವಾಪಸ್ ಬರೋದು. ಇದು ಎಂಥ ಜೀವನ? ಮತ್ತೆ ಗಾಡುಗಳ ಮೇಲೆ ಪ್ರೆಸ್ ಅನ್ನ ಅಕ್ಷರಗಳು ಎಷ್ಟು ಮಟ್ಟಿಗೆ ಅವು ದುರುಪಯೋಗ ಆಗ್ತಿದ್ದಾವೆ ಅಂದರೆ ಕೇಳಬಾರ್ದು. ಪ್ರೆಸ್ ಅಂದ್ರೆ ಮುದ್ರಣ. ನೋಡಿ, ಇದಕ್ಕೆ ಈ ಪ್ರೆಸ್ ಅಂತ ಅಕ್ಷರಗಳು ಹಾಕೊಂಡು ಇಲಾಖೆಗೆ ಹೋಗಿ ಅಧಿಕಾರಿಗಳ ಮುಂದೆ ಭಿಕ್ಷೆ ತರ ಬೇಲಾಡ್ತಾರಲ್ಲ, ಇವರು ನಿಜಕ್ಕೂ ಪತ್ರಕರ್ತರೆ. ಈ ಕೆಲವು ಪತ್ರಕರ್ತಗಳನ್ನು ನೋಡ್ಬಿಟ್ರೆ ಕೂಲಿ ಮಾಡೋರೋ ಇವರು, ಹಮಾಲಿ ಕೆಲಸ ಮಾಡೋರು ಇವರು ಅನ್ನೋ ಥರ ಕಾಣ್ತಾರೆ. ಇವರು ಸಹ ಪತ್ರಕರ್ತರು ಅಂತ ಬಿಂಬಿಸ್ಕೊಳ್ತಾ ಇದ್ದಾರೆ. ಪತ್ರಕರ್ತರು ಅಂತ ಗುರುತಿಸ್ಕೋಬೇಕಾದ್ರೆ ಅವನು ಪ್ರಾಮಾಣಿಕವಾಗಿ ಪತ್ರಿಕೆಯನ್ನ ಪ್ರಿಂಟ್ ಮಾಡಿಕೊಂಡು, ಇದು ಈ ದಿನದ ಪತ್ರಿಕೆ ಅಂತೇಳಿ ಟೇಬಲ್ ಮೇಲೆ ಇಟ್ಟು ಅಧಿಕಾರಿಗಳ ಹತ್ರ ಗತ್ತಾಗಿ ಮಾತಾಡವನೇ ಪತ್ರಕರ್ತ. ಅದು ಅಧಿಕಾರಿಗಳ ಮುಂದೆ ತಲೆ ಕೆರಿತ ಹಣಕ್ಕಾಗಿ ಬೇಡಿಕೆ ಇಡವನವನು ಪತ್ರಕರ್ತ ಅಲ್ಲ, ಪತ್ರವಳ್ಳಿ ಅಂತ ಹೇಳ್ಬೋದು ಅವನಿಗೆ. ಇದು ದಿನನಿತ್ಯ ಚಿತ್ರದುರ್ಗದ ಇಲಾಖೆಗಳಲ್ಲಿ ಕಂಡು ಬರತಕ್ಕಂಥ ದೃಶ್ಯ. ಕೆಲವರು ಚಾಟಿ ಇಲ್ಲದೆ ಬುಗುರಿ ಹರಿಸ್ತಾರೆ ಅನ್ನೋ ತರ ಪತ್ರಿಕೆ ಇಲ್ಲದೇನೆ ನಾನು ಪತ್ರಕರ್ತ ಅಂತೇಳಿ ಅಧಿಕಾರಿಗಳ ಹತ್ರ ಹಣಕ್ಕೆ ಅಂಗಲಾಚೋದನ್ನ ಕಾಣಬಹುದು. ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ, ಇವರು ನಮಗೊಂಥರ ಭಿಕ್ಷಕರಿದ್ದಂಗೆ 50 ಕೋಟಿ ರು ಇಸ್ಕೊಂಡು ಹೋಗ್ತಾರೆ, 100 ಕೋಟಿ ರು ಇಸ್ಕೊಂಡು ಹೋಗ್ತಾರೆ ಅಂದ್ರೆ ಇವರ ಜೀವನ ಎಷ್ಟು ಕೆಳಮಟ್ಟಿಗೆ ಕೆಳಗಿದೆ ಅಂತೇಳಿ. ಪತ್ರಿಕಾ ರಂಗ ಅಂದ್ರೆ ಏನು? ಇಲ್ಲಂದ್ರೆ ಒಬ್ಬನ ಮೇಲೆ ಒಬ್ಬನ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು, ತಾನು ಕಳ್ಳ ಪರಂಡ್ರಮ್ಮ ಅಂತೇಳಿ. ಇದು ಇವತ್ತು ಪತ್ರಿಕಾ ರಂಗದಲ್ಲಿ ನಡೀತಿರತಕ್ಕಂಥ ಜಿದ್ದಿಗಳು. ಈ ಪತ್ರಕರ್ತರ ನಿಯಂತ್ರಣ ಮಾಡಬೇಕಾಗಿರೋದು ಯಾರು ಅನ್ನತಕ್ಕಂಥದ್ದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇದು ಏನು ಮಾನ್ಯ ವಾರ್ತಾ ಇಲಾಖೆಗೆ ಸಂಬಂಧಪಟ್ಟಿದ್ದೋ, ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟದ್ದೋ, ಇಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಸಂಬಂಧಪಟ್ಟದ್ದೋ, ಮಾನ್ಯ ಪೊಲೀಸ್ ವರಿಷ್ಠರಿಗೆ ಸಂಬಂಧಪಟ್ಟದ್ದು. ಈ ಭಿಕ್ಷೆ ತಕ್ಕಂಥ ಪತ್ರಕರ್ತರ ಆದಷ್ಟು ಬೇಗ ನಿಯಂತ್ರಣ ಆಗಬೇಕಾಗಿದೆ. ಇಲಾಖೆಯಲ್ಲಿ ಅಧಿಕಾರಿಗಳು ಇವರು ವಿಚಾರದಲ್ಲಿ ರೋಸಿ ಹೋಗ್ಬಿಟ್ಟಿದ್ದಾರೆ. ಅವರಿಗೆ ಕರ್ತವ್ಯ ನಿರ್ವಹಿಸಕ್ಕೆ ಬಿಡ್ತಾ ಇಲ್ವಂತೆ. ಅಷ್ಟು ಮಟ್ಟಿಗೆ ಅಧಿಕಾರಿಗಳಿಗೆ ಇವರು ದೊಡ್ಡ ತೆರೆನೋವು ಅನ್ನೋದಕ್ಕಿಂತ ತಿಗಿಣೆ ಆಗ್ಬಿಟ್ಟಿದ್ದಾರೆ. ಪತ್ರಿಕೆ ಪ್ರಿಂಟ್ ಮಾಡತಕ್ಕಂಥ ಸಂಪಾದಕರ ಸಂಖ್ಯೆನೇ ಬಹಳ ಕಡಿಮೆ ಇದೆ. ಅದರಲ್ಲಿಯೂ ಸಹ
ಪತ್ರಿಕೆ ಎಷ್ಟು ಸಂಖ್ಯೆಯಲ್ಲಿ ಮುದ್ರಣ ಆಗಬೇಕು, ಎಷ್ಟು ಪುಟಗಳು ಇರಬೇಕು ಅನ್ನೋದು ಸಹ ಸರ್ಕಾರದ ಮತ್ತು ವಾರ್ತಾ ಇಲಾಖೆ ಷರತ್ತುಗಳು ಇದೆ. ಆ ಷರತ್ತನ್ನ ಇವರು ಪಾಲಿಸ್ತಿದ್ದಾರೋ ಇಲ್ಲ ಅನ್ನೋದಕ್ಕೆ ನಾವು ಮಾಹಿತಿಯಲ್ಲಿ ವಾರ್ತಾ ಇಲಾಖೆಯಿಂದ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸವಿಸ್ತರವಾದ ಸುದ್ದಿಯನ್ನು ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಪತ್ರಿಕಾ ರಂಗಕ್ಕೆ ಕಳಂಕ ಆಗಿರ್ತಕ್ಕಂಥ, ಕ್ಯಾನ್ಸರ್ ಆಗಿರ್ತಕ್ಕಂಥ ಇಂಥ ಪತ್ರಕರ್ತರನ್ನ ಧೂಳೀಪಟ ಮಾಡಬೇಕಾಗಿದೆ. ಮಾನ್ಯ ಅಧಿಕಾರಿಗಳೇ ಇವತ್ತು ಇವರಿಗೆ ಪಕ್ಕ ಪೋಷಕರಾಗಿದ್ದಾರೆ. ಇವರು ಹಣ ಕೊಡೋದ್ರಿಂದನೇ ಅವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಯಾರ್ದು? ನಕಲಿ ಪತ್ರಕರ್ತರ ಸಂಖ್ಯೆ. ಅಧಿಕಾರಿಗಳು ಇವರು ಹಣಕ್ಕೆ ಬೇಡಿಕೆಟ್ಟಾಗ ಒಮ್ಮೆ ಪೊಲೀಸ್ ಇಲಾಖೆಗೆ ಇವರ ಹ್ಯಾಂಡ್ ಓವರ್ ಮಾಡಿದರೆ, ಹಿಡುಕೊಟ್ರೆ ಇವರ ಸಂಖ್ಯೆ ದಿನದಿಂದ ದಿನಕ್ಕೆ ನಿಯಂತ್ರಣವಾಗುತ್ತಾ ಬರ್ತದೆ. ಅಧಿಕಾರಿಗಳು ಅವಾಗ ನೆಮ್ಮದಿಯಿಂದ ಕರ್ತವ್ಯ ನಿರ್ವಹಿಸ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಅದರಿಂದ ಈ ನಕಲಿ ಅದರಲ್ಲಿರೋ ಈ ಸ್ಥಳೀಯ ಪತ್ರಕರ್ತರ ಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇಡಬೇಕು ಅಂದ್ರೆ ಮೊದಲು ಅಧಿಕಾರಿಗಳು ಇವರ ಬಗ್ಗೆ ಗಮನ ಹರಿಸಿ ಇವರ ಹಾವಳಿಯನ್ನ ಬಂದೋಬಸ್ತ್ ಮಾಡಬೇಕಾಗಿದೆ. ಅದರಿಂದ ಮಾನ್ಯ ಅಧಿಕಾರಿಗಳು ಒಮ್ಮೆ ಇವರನ್ನ ಇಬ್ಬರನ್ನ ಪೊಲೀಸ್ ಇಲಾಖೆ ವಶಕ್ಕೆ ಕೊಡಿಸಿದ್ದೇ ಆದ್ರೆ ಇವರು ತಮ್ಮ ಜೀವನಕ್ಕೆ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಪರಿವರ್ತನೆ ಖಂಡಿತ ಹೊಂದುತ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾದಲ್ಲಿ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ ಯಾರಿಗೆ ಏನೇ ಕಷ್ಟ ಇದ್ರೂ ಬಂದು ನಮ್ಮ ಚಾನೆಲ್ನಲ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬಹುದಾಗಿದೆ. ನಮಸ್ಕಾರ.